ನಾನು ಬಿಳಿ ಕೂದಲಿನ ಬಗ್ಗೆ ಮತ್ತು ಮಾಹಿತಿ ಹೇಳಾಕತ್ತೇನೆ ರೀ ಇವತ್ತು. ಅದನ್ನು ಹೇಗೆ ಕಪ್ಪ ಮಾಡ್ಕೊಳ್ಬೇಕು ಅಂತೇಳಿ. ಇದು ಆಯುರ್ವೇದಿಕ್ ರೀ. ಇದು ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು. ಕೆಮಿಕಲ್ ಏನು ಮಿಕ್ಸ್ ಆಗಿರಲ್ಲ ಇದ್ರಾಗ. ಅಂಗಡಿಯಾಗಿದ್ದ ತಂದಿದ್ದಾದ್ರೆ ಕೆಮಿಕಲ್ ಮಿಕ್ಸ್ ಆಗಿರ್ತಾರ. ಇವತ್ತು ಹಚ್ಬಿಟ್ಲೆ ನಾಳೆ ಕಪ್ಪ ಆಗೋದಿಲ್ರಿ. ಇದು ಕ್ರಮೇಣವಾಗಿ ಹಚ್ಕೋತಾ ಬರ್ಬೇಕು. ಇದು ಒಂದು ತಿಂಗಳಾದ್ರೂ ಕಂಟಿನ್ಯೂಸ್ ಆಗಿ ಮಾಡ್ಕೋತಾ ಬಂದ್ರೆ ಒಂದೊಂದು ಹುಟ್ಟೋ ಬಿಳಿ ಕೂದಲೂ ಹುಟ್ಟೋದಿಲ್ಲ, ಕಪ್ಪಾಗಿನ ಹುಡ್ತಾ ಬರ್ತಾವೆ ಮತ್ತು ಹೊಸದಾಗಿ ಕೂದಲುಗಳು ಬರ್ತಾವು. ಒಂದೆರಡು ದಾಸವಾಳ, ಒಂದು ಏಲಕ್ಕಿ ಬಾಳೆಹಣ್ಣು, ಸ್ವಲ್ಪ ಮೊಸರು, ಸ್ವಲ್ಪ ಶಂಕು ಪುಷ್ಪ ಹೂವು ಅಂತ ಸಿಗುತ್ತಾ ಅದು, ಸ್ವಲ್ಪ ಮೆಂತ್ಯವು, ಇವನ್ನೆಲ್ಲ ಕೂಡಿಸ್ಕೊಂಡು ಮಿಕ್ಸಿಗೆ ಹಾಕಿ ರಾತ್ರಿ ಫುಲ್ಲು ನೆನೆಯಿಡಿಸ್ಬೇಕ್ರಿ. ನೀವು ಯಾವುದೇ ತಲೆಗೆ ಹಚ್ಕೊಳ್ಳೋವಾಗಲಿ ಏನಾರ ಆಗಲಿ ಮಾಡ್ಕೊಂಡಿರ್ತೀರಲ್ಲ, ಮದರಂಗಿದಾರ ಇರಲಿ, ಅವನ್ನೆಲ್ಲ 8 ಅವರ್ ನೆನೆಸಿಡ್ರಿ. ಅವು ಪರಿಣಾಮಗಳನ್ನು ಬೀಳ್ತಾವವು. ನೆನೆಸಿಟ್ರೇ ಅದ್ರಾಗ ಸ್ವಲ್ಪ ಪವರ್ ಜಾಸ್ತಿ ಬರ್ತಂತ. ಇದನ್ನು ರಾತ್ರಿ ಎಲ್ಲ ನೆನೆಸಿಟ್ಟು ಬೆಳಗ್ಗೆ ಎದ್ದು ನೋಡಿದಾಗ ಹಿಂಗಾಗೈತೆ ನೋಡ್ರಿ. ಇದು ಈಗ ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಿಗೆ ಸಹಿತ ಬಿಳಿ ಕೂದಲುಗಳು ಬರಾಕತ್ತವು. ಈ ಫುಡ್ ಪ್ರಾಬ್ಲಮ್, ಕೆಮಿಕಲ್ಸ್ ಹಾಕಿದಂಥ ಊಟ ಮಾಡೋದು ಎಲ್ಲರಿಗೆ ಸಾಮಾನ್ಯ ಆಗಿಬಿಟ್ಟವು ಇವು. ಇದನ್ನು ಹಚ್ಚಿದ್ರೆ ಪಟ್ಟನ ಇವತ್ತು ಹಚ್ಚಿ ನಾಳೆ ಕಪ್ಪಗೆ ಆಗ್ಬಿಡೋದಿಲ್ಲ. ಸ್ವಲ್ಪ 1 ತಿಂಗಳು ಕಂಟಿನ್ಯೂ ಆಗಿ ಹಚ್ಬೇಕು. ಇದನ್ನು ಹಚ್ಚಿದ್ರೆ ಇದರ ಪರಿಣಾಮ ಬೀರುತ್ತೆ. ಇದು ಬಿಳಿ ಕೂದಲು ಹುಟ್ಟೋದಿಲ್ಲ ಮತ್ತು ಹುಟ್ಟಿದ್ವು ಕಪ್ಪಾಗ್ತಾನೆ ಬರ್ತಾವೆ. ಮತ್ತು ಇದರಿಂದ ಒಟ್ಟು ಬಿಳೆ ಕೂದಲು ಹುಟ್ಟೋದಿಲ್ಲ ನೋಡ್ರಿ. ನಮಗೆ ಈಗಾಗಲೇ ಬಿಳೆ ಕೂದಲಾಗ್ಯಾವ, ಅಲ್ಲೊಂದು. ನಾನು ಇದನ್ನು ಹಚ್ಕೋತಾ ಬರ್ತಾಯಿದ್ದೀನಿ. ಈಗ ಸ್ವಲ್ಪ ಕಡಿಮೆ ಆಗಾಕತ್ತವು ನನಗೆ. ಫುಲ್ ಅದನ್ನು ಎಲ್ಲ ಬಿಡಿಸಿ ಹಚ್ಕೊಂಡು 1-2 ತಾಸು ರೀ. 2 ತಾಸು 1 ತಾಸು ಬಿಟ್ಟರು ನಡಿತೈತಿ. 1 ತಾಸು ಬಿಟ್ಟು ಫುಲ್ ತೊಳ್ಕೊಂಬಿಟ್ರೆ ಮುಗೀತು ನೋಡ್ರಿ ಕೆಲಸ. ಹಿಂಗಾಗೈತೆ ನೋಡ್ರಿ ಅದು ಪೇಸ್ಟ್. ಹಿಂಗಾಗೈತೆ ನೋಡ್ರಿ. ಕೂದಲಿಂದ ಬಣ್ಣ, ದ್ರವ್ಯ ಮತ್ತು ಮೆಲೆನಿಯನ್ ಕಡಿಮೆ ಆಗೋದ್ರಿಂದ ವಂಶ ಪಾರಂಪರ್ಯವಾಗಿ ಒತ್ತಡ ಇರುವುದರಿಂದ ಮತ್ತು ಕೆಲವು ಪೋಷಕಾಂಶಗಳ ಕೊರತೆ ಇರೋದ್ರಿಂದ ಇವು ಬಿಳೆ ಕೂದಲು ಹುಡ್ತಾವು. ಇವಕ್ಕೆಲ್ಲ ಒಟ್ಟು ಮನ್ಯಾಗ ಏನರ ಮಾಡ್ಕೋತಾನೆ ಇರ್ಬೇಕ್ರಿ. ಅಂದ್ರೆ ಸ್ವಲ್ಪ ಸೊಲ್ಯೂಷನ್ ಸಿಗುತ್ತೆ. ಇಲ್ಲಿಕಂದ್ರೆ ಹಂಗೆ ಹೋಗ್ಲಿ ಬಿಡು, ಆಗ್ತಾವೆ ಬರ್ತಾವೆ ಹೋಗ್ತಾವೆ ಅಂತ